ರಾತ್ರಿ 11 ಗಂಟೆಯಾಗಿತ್ತು. ಹೊರಗೆ ಮಳೆ ಬೀಳ್ತಾ ಇತ್ತು. ವನಿತಾ ತನ್ನ ಬೆಡ್ರೂಮ್ನ ತೆರೆದ ಕಿಟಕಿಯಿಂದ ಹೊರಗಿನ ದೃಶ್ಯ ನೋಡ್ತಾ ಇದ್ಲು. ಕಣ್ಣೀರು ಅವಳ ಕೆನ್ನೆಗಳನ್ನು ತೋಯಿಸ್ತಾ ಇತ್ತು. ಎದೆಯಲ್ಲಿ ಬಿರುಗಾಳಿ ಏಳುತ್ತಿತ್ತು. ಅವಳು ಬಹಳ ಉದಾಸೀನಳಾಗಿತ್ತು. ಅಂತಹ ಸುಂದರ ವಾತಾವರಣದಲ್ಲಿ ತನ್ನ ಗಂಡ ಸತೀಶನ ತೋಳುಗಳಲ್ಲಿ ಹುದುಗಿ ಆನಂದ ಹೊಂದಬೇಕೆಂದು ಬಯಸ್ತಾ ಇದ್ಲು. ಆದರೆ ಈಗ ಏಕಾಂಗಿಯಾಗಿ ಉದಾಸೀನಳಾಗಿ ಮಲಗಿದ್ದಳು. 2 ಗಂಟೆಯಿಂದ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸತೀಶ್ನನ್ನು ಕಂಡು ತನ್ನನ್ನು ನಿಯಂತ್ರಿಸಿಕೊಳ್ಳಲಾರದೆ ಕೇಳಿದ್ಲು. ಸತೀಶ್, ಏನಾಗ್ತಾ ಇದೆ? ಇನ್ನೂ ಎಷ್ಟು ಹೊತ್ತು ಅಂತ ಕೆಲಸ ಮಾಡ್ತೀರಿ? ನೀನ್ ಮಲ್ಕೋ, ನನಗೆ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರ್ತಿಲ್ಲ ಅಂದರೆ ಸ್ವಲ್ಪ ಹೊತ್ತು ಹೆಂಡತಿ ಜೊತೆ ಕಳೆಯಬಹುದಲ್ವಾ ಎಂದು ಹೇಳಬೇಕು ಅಂತ ಅನಿಸಿತು. ಆದರೆ ವನಿತಾಗೆ ಹೇಳಲಾಗಲಿಲ್ಲ. ಇದು ಒಂದು ದಿನದ ವಿಷಯವಾಗಿರಲಿಲ್ಲ. ದಿನ ಇದೇ ಪರಿಸ್ಥಿತಿಯಾಗಿತ್ತು. ತಿಂಗಳಲ್ಲಿ 10 ದಿನ ಸತೀಶ್ ಟೂರಿನಲ್ಲಿರ್ತಾ ಇದ್ದ. ಉಳಿದ ದಿನಗಳು ಆಫೀಸ್ ಅಥವಾ ಮನೆಯಲ್ಲಿ ಲ್ಯಾಪ್ಟಾಪ್ ಅಥವಾ ತನ್ನ ಫೋನ್ನಲ್ಲಿ ವ್ಯಸ್ತನಾಗಿರುತ್ತಿದ್ದ. ವನಿತಾಗೆ ಗಂಟಲು ಒಣಗಿದಂತಾಗಿ ಅಡುಗೆ ಮನೆಗೆ ನೀರು ಕುಡಿಯಲು ಹೋದ್ಲು. ಅತ್ತೆ ಮಾವನ ರೂಮಿನ ಲೈಟ್ ಆಫ್ ಆಗಿತ್ತು. ಮಕ್ಕಳ ರೂಮಿಗೆ ಹೋಗಿ ನೋಡಿದಾಗ ಶರತ್ ಮತ್ತು ಶ್ವೇತಾ ನಿದ್ದೆ ಮಾಡ್ತಾ ಇದ್ರು. ಮನೆ ಶಾಂತವಾಗಿತ್ತು. ಅವಳು ನೀರು ಕುಡಿದು ರೂಮಿಗೆ ಬಂದು ಮಲಗಿದ್ಲು. ಪ್ರೀತಿಯ ನಶೆ ಕೆಲವು ವರ್ಷಗಳ ನಂತರ ಅದು ಹೇಗೆ ಇಳಿದು ಹೋಗುತ್ತದೆ ಎಂದು ಯೋಚಿಸತೊಡಗಿದ್ಲು. ಸತೀಶ್ ತನ್ನ ಗೆಳೆಯರ ಮುಂದೆ, ನನಗಂತೂ ಮನೆ ಕಡೆ ಟೆನ್ಷನೇ ಇಲ್ಲ. ಅಪ್ಪ ಅಮ್ಮನ ಬಗ್ಗೆ, ಮಕ್ಕಳ ಓದಿನ ಬಗ್ಗೆ ಚಿಂತೆಯೇ ಇಲ್ಲ. ಎಲ್ಲವನ್ನು ವನಿತಾ ಸಂಭಾಳಿಸುತ್ತಾಳೆ ಅಂತ ಜಂಬ ಕೊಚ್ಚಿಕೊಳ್ಳುತ್ತಾನೆ. ಹಾಗೆಲ್ಲ ವನಿತಾಗೆ ಚುಚ್ಚಿದಂತಾಗುತ್ತದೆ. ಸತೀಶ್ಗೆ ತನ್ನ ಹೆಂಡತಿಯ ಬಗ್ಗೆ ಏನಾದರೂ ಕರ್ತವ್ಯ ಇದೆ ಅನ್ಸೋದಿಲ್ವಾ? ಇಂದು ವನಿತಾಳಿಗೆ ಬಹಳ ಒಂಟಿತನ ಕಾಡ್ತಾ ಇತ್ತು. ಎಷ್ಟೇ ಹೊರಳಾಡಿದರೂ ನಿದ್ದೆ ಹತ್ತದೆ ಎದ್ದು ಕೂತು ತನ್ನ ಗಂಡನಲ್ಲಿ ಹೇಳಿದ್ಲು, ಸತೀಶ್, ನಾವು ಹೀಗೆ ಯಾಂತ್ರಿಕವಾಗಿ ಬದುಕಿರೋದಾ? ನಾವು ನಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಳ್ತಾ ಇದ್ದೀವಿ ಅಂತ ನಿಮಗೆ ಅನ್ಸೋದಿಲ್ವಾ? ಅವು ಮತ್ತೆ ನಮಗೆ ಸಿಗೋಲ್ಲ. ಸತೀಶ್ ಲ್ಯಾಪ್ಟಾಪ್ನಿಂದ ದೃಷ್ಟಿ ತೆಗೆಯದೆ ಹೇಳಿದ. ವನಿತಾ, ಇವತ್ತು ನಾನು ಇರೋ ಪೊಸಿಷನ್ನಿಂದಲೇ ಮನೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿವೆ. ನಿನಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ನೀನ್ಯಾಕೆ ಉದಾಸೀನಳಾಗಿದ್ದೀಯಾ? ನನಗೆ ನಿಮ್ಮ ಜೊತೆ ಹಾಗೂ ಕೊಂಚ ಸಮಯ ಬೇಕು. ನಾನೆಲ್ಲಿ ಓಡಿ ಹೋಗ್ತೀನಿ? ಆಯಿತು, ಈಗ ಅರ್ಜೆಂಟಾಗಿ ಒಂದು ಮೇಲ್ ಕಳುಹಿಸಬೇಕು, ಆಮೇಲೆ ಮಾತನಾಡ್ತೀನಿ. ನಂತರ ಸತೀಶ್ ಯಾವಾಗ ಮಲಗೋಕೆ ಬಂದ, ವನಿತಾಳಿಗೆ ಯಾವಾಗ ನಿದ್ದೆ ಬಂತು ಅಂತ ತಿಳಿಯಲೇ ಇಲ್ಲ. ವನಿತಾಳ ಅತ್ತೆ ಮಾವನಿಗೆ ಮಗ ಹಾಗೂ ಸೊಸೆಯ ನಡುವಿನ ಮೌನ ಅನುಭವಕ್ಕೆ ಬಂದಿತ್ತು. ಆ ವಯಸ್ಸಿನಲ್ಲಿಯೂ ಅತ್ತೆ ಮಾವನ ಬಳಿ ಮಾತುಗಳ ಭಂಡಾರವೇ ಇತ್ತು. ಅವರ ಆಧುನಿಕ ಮಗ ಹಾಗೂ ಸೊಸೆ ನೀರಸವಾದ ಬದುಕು ಸಾಗಿಸ್ತಾ ಇದ್ರು. ವನಿತಾ ಸತೀಶನ ಜೊತೆ ಸಮಯ ಕಳೆಯಲು ಅವನ ಹಿಂದೆ ಮುಂದೆ ಸುತ್ತುತ್ತಿದ್ಲು. ಆದರೆ ಸತೀಶ್ ಸದಾ ವ್ಯಸ್ತನಾಗ್ತಾ ಇದ್ದ. ಎಲ್ಲಿಯವರೆಗೆಂದ್ರೆ ಊಟ ಮಾಡುವಾಗಲೂ ಯಾರೊಂದಿಗಾದ್ರೂ ಫೋನ್ನಲ್ಲಿ ಮಾತನಾಡ್ತಾ ಇದ್ದ. ತಾನು ಏನ್ ತಿಂದೆನೆಂದು ಅವನಿಗೆ ತಿಳಿತಾ ಇರಲಿಲ್ಲ. ವನಿತಾಳ ಬಾಡಿದ ಮುಖ ಅತ್ತೆ ಮಾವನಿಗೆ ಬೇಸರ ತರ್ತಾ ಇತ್ತು. ಮಕ್ಕಳು ತಮ್ಮ ಓದು, ಹೋಮ್ವರ್ಕ್, ಟಿವಿಯಲ್ಲಿ ಮಗ್ನರಾಗಿರ್ತಾ ಇದ್ರು. ಅವರ ಜೊತೆ ಮಾತುಕತೆ ಆಡಿಯೋ ವನಿತಾಳ ಮುಖದಲ್ಲಿ ಕಳೆ ಇರ್ತಾ ಇರಲಿಲ್ಲ. ಒಂದಿನ ಸತೀಶ್ನ ತಂದೆ ಅವನನ್ನು ಕರೆದು ಹೇಳಿದ್ರು, ನೀನು ಕೆಲಸದಲ್ಲಿ ಬ್ಯುಸಿಯಾಗಿರೋದು ಒಳ್ಳೆ ವಿಷಯನೇ, ಆದರೆ ಹೆಂಡತಿಗೂ ಸಮಯ ಕೊಡದೇ ಇರೋದು ತಪ್ಪು. ಏನಪ್ಪ ಹೇಳ್ತಾ ಇದ್ದೀರಿ? ನನಗೆ ಟೈಮ್ ಎಲ್ಲಿದೆ? ಎಷ್ಟು ಕೆಲಸ ಮಾಡಬೇಕು ಗೊತ್ತಾ? ವನಿತಾ ಅಷ್ಟು ಓದಿದ್ರೂ ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ. ಮನೆಯನ್ನು ಸಂಭಾಳಿಸ್ತಾ ಇದ್ದಾಳೆ. ಹಗಲು ರಾತ್ರಿ ಎಲ್ಲರನ್ನೂ ನೋಡ್ಕೋತಾಳೆ. ಸ್ವಲ್ಪ ಅವಳನ್ನು ಗಮನಿಸೋದು ನಿನ್ನ ಕರ್ತವ್ಯ ಸತೀಶ್, ಅಮ್ಮ ಹೇಳಿದ್ರು. ಅಮ್ಮ, ಅವಳೇನಾದರೂ ನಿಮ್ಮ ಬಳಿ ಹೇಳ್ಕೊಂಡ್ಲಾ? ನನ್ನ ಜವಾಬ್ದಾರಿಗಳನ್ನು ಅವಳು ಅರ್ಥ ಮಾಡ್ಕೊಂಡ ಹಾಗಿಲ್ಲ. ಅವಳು ಯಾವತ್ತೂ ನಿನ್ನ ಮೇಲೆ ದೂರ ಹೇಳೋದಿಲ್ಲ. ಆದರೆ ನಮಗೆ ಅವಳ ಬೇಸರ ಕಾಣ್ತಾ ಇದೆ. ಸತೀಶ, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ದೂರ ಅಂದರೆ ಬರೀ 14 ಇಂಚು ಮಾತ್ರ, ಮೆದುಳಿನಿಂದ ಹೃದಯದವರೆಗೆ. ಅದನ್ನು ನಿರ್ಧರಿಸುವಷ್ಟರಲ್ಲಿ ಸಾಕಷ್ಟು ವಯಸ್ಸು ದಾಟಿರ್ತದೆ. ಒಮ್ಮೊಮ್ಮೆ ಈ ಅಂತರ ಮನುಷ್ಯನಿಂದ ಬಹಳಷ್ಟನ್ನು ಕಸಿದುಕೊಳ್ಳುತ್ತದೆ. ಅವನಿಗೆ ಅದರ ಬಗ್ಗೆ ತಿಳಿಯೋದೇ ಇಲ್ಲ, ಅತ್ತೆ ಗಂಭೀರ ಸ್ವರದಲ್ಲಿ ಹೇಳಿದರು. ಸತೀಶ್ ಏನೂ ಉತ್ತರಿಸದೆ ಟೈಮ್ ನೋಡುತ್ತಾ ಬ್ಯಾಗನ್ನು ಹೆಗಲಿಗೆ ಏರಿಸಿ ಹೊರಟೇ ಬಿಟ್ಟ. ನೀನು ಹೇಳಿದ್ದು ಇವನ ಮೇಲೆ ಯಾವುದೇ ಪರಿಣಾಮ ಬೀರ್ತಾ ಇಲ್ಲ ಸರೋಜಾ. ಇರಿ, ಇವತ್ತು ವನಿತಾಳೊಂದಿಗೂ ಮಾತನಾಡ್ತೀನಿ. ಈಗಲೇ ಅವಳನ್ನು ಕರೀತೀನಿ. ಅವರಿಬ್ಬರ ಧ್ವನಿ ಕೇಳಿ ವನಿತಾ ಅಲ್ಲಿಗೆ ಬಂದ್ಲು. ಅತ್ತೆ ಪ್ರೀತಿಯಿಂದ, ಭಾವನಿತಾ, ನೀನು ಈ ನಡುವೆ ಬಹಳ ಸೈಲೆಂಟ್ ಆಗಿದ್ಯಾ. ಭಾವುಕಳಾಗಿದ್ರೆ ಕೆಲಸ ಆಗಲ್ಲ. ನಿನ್ನ ಉದಾಸೀನತೆಗೆ ಕಾರಣ ಅರ್ಥ ಮಾಡ್ಕೋತೀನಿ ಎಂದರು. ಮಾವ ಕೂಡ ಅವರ ಸಂಭಾಷಣೆಯಲ್ಲಿ ಸೇರ್ಕೊಂಡು, ಸ್ಥಳ, ಸಮಯ ಮತ್ತು ಪಾತ್ರಕ್ಕೆ ತಕ್ಕಂತೆ ಮನುಷ್ಯ ತನ್ನನ್ನು ಅದರಲ್ಲಿ ಎರಕ ಹೊಯ್ದುಕೊಳ್ಳಬೇಕು. ನೀನು ಪ್ರಯತ್ನಿಸು, ಸುಖವಾಗಿರ್ತೀಯ ಎಂದರು.
ವನಿತಾ ಹೂವೆಂದು ನಗುತ್ತಾ ತಲೆಯಾಡಿಸಿದ್ಲು. ಅತ್ತೆ ಮಾವ ತನ್ನನ್ನು ಬಹಳ ಪ್ರೀತಿಸುತ್ತಾರೆಂದು ಅವಳಿಗೆ ತಿಳಿದಿತ್ತು. ವನಿತಾ ಒಬ್ಳೇ ಕುಳಿತು ಯೋಚಿಸತೊಡಗಿದ್ಲು. ಅತ್ತೆ ಮಾವ ಸರಿಯಾಗಿ ಹೇಳುತ್ತಿದ್ದಾರೆ. ನಾನ್ಯಾಕೆ ಯಾವಾಗಲೂ ಅಳುಮುಖ ಮಾಡಿಕೊಂಡು ಸತೀಶನೊಂದಿಗೆ ಸಮಯ ಕಳೆಯೋಕೆ ಅವನ ಹಿಂದೆ ಹಿಂದೆ ಅಲೆಯಬೇಕು? ದಿನ ಈ ರೀತಿಯ ಅಸಡ್ಡೆ ಅವಮಾನ ಅನುಭವಿಸುವುದಕ್ಕಿಂತ ಲೈಬ್ರರಿಯ ಮೆಂಬರ್ಶಿಪ್ ತಗೋತೀನಿ, ಪತ್ರಿಕೆಗಳನ್ನು ಓದ್ತೀನಿ, ಕಂಪ್ಯೂಟರ್ ಕಲ್ತಿದ್ದೀನಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮವರೊಂದಿಗೆ ಮಾತು ಆಡುವುದು ಚೆನ್ನಾಗಿರುತ್ತದೆ ಎಂದು ಅಂದ್ಕೊಳ್ತಾಳೆ. ಹೀಗೆ ಸಮಯ ಸರಿತಾ ಇತ್ತು. ಒಂದಿನ ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಅವಳಿಗೆ ಒಂದು ಹೆಸರು ನೆನಪಾಯಿತು. ಆಕಾಶ್ ಎಲ್ಲಿದ್ದಾನೆ, ಹೇಗಿರಬಹುದು? ಅವಳು ಆ ಅಧ್ಯಾಯವನ್ನು ಮದುವೆಗೆ ಮುಂಚೆ ಮರೆತು ಗಂಡನ ಮನೆಗೆ ಬಂದಿದ್ದಳು. ಆದರೆ ಇಂದು ಅದೇ ಮುಗಿದ ಅಧ್ಯಾಯದ ಪುಟಗಳು ಮತ್ತೆ ತೆರೆದುಕೊಳ್ಳಲು ಅವಳ ಮುಂದೆ ಓಡಾಡಿದವು. ಆಕಾಶ್ನನ್ನು ತನ್ನ ಮದುವೆಯ ನಂತರ ಮನಸ್ಸಿನಿಂದ ಸಂಪೂರ್ಣವಾಗಿ ದೂರ ಮಾಡಿದ್ದಳು. ಆಕಾಶ್ ಬೇರೆ ಜಾತಿಯವನಾಗಿದ್ದರಿಂದ ಇಬ್ಬರ ತಾಯಿ ತಂದೆಯರು ಅವರ ವಿವಾಹಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ತಾಯಿ ತಂದೆಗೆ ತಿರುಗಿ ಬೀಳುವ ಧೈರ್ಯ ಇಬ್ಬರಿಗೂ ಇರಲಿಲ್ಲ. ಇಬ್ಬರು ತಮ್ಮ ತಾಯಿ ತಂದೆಯರ ಇಚ್ಛೆಗೆ ತಲೆಬಾಗಿದ್ದರು. ಇಂದು ಬದುಕಿನ ಈ ಹಂತದಲ್ಲಿ ನೀರಸ ಜೀವನದ ಏಕಾಂಗಿತನದಿಂದ ಬೇಸತ್ತು ವನಿತಾ ಆಕಾಶ್ನನ್ನು ಹುಡುಕತೊಡಗಿದಳು. ವನಿತಾ ಕಂಪ್ಯೂಟರ್ ಆನ್ ಮಾಡಿದ್ಲು. ಅವಳ ಫೇಸ್ಬುಕ್ ಅಕೌಂಟ್ ಇತ್ತು. ಅವನು ಫೇಸ್ಬುಕ್ನಲ್ಲಿರಬಹುದು, ಹುಡುಕೋಣ ಎಂದುಕೊಂಡು ಹೆಸರು ಟೈಪ್ ಮಾಡಿದ ಕೂಡಲೇ ನೂರಾರು ಆಕಾಶ್ ಕಾಣಿಸತೊಡಗಿದ್ರು. ಇದ್ದಕ್ಕಿದ್ದಂತೆ ಅವಳ ದೃಷ್ಟಿ ಒಂದು ಫೋಟೋ ಮೇಲೆ ಬಿತ್ತು. ಅವನೇ ಆಕಾಶ್. ಅವನ ಪ್ರೊಫೈಲ್ ಪರೀಕ್ಷಿಸಿದಾಗ ಅವನ ಊರು, ಓದಿದ ಕಾಲೇಜ್, ಜನ್ಮ ದಿನಾಂಕ ಅದೇ ಆಗಿತ್ತು. ಅವಳು ಕೂಡ ಮೆಸೇಜ್ ಕಳುಹಿಸಿದ್ಲು. ವನಿತಾ, ಜ್ಞಾಪಕ ಇದೆಯಾ? 3 ದಿನಗಳ ನಂತರ ಉತ್ತರ ಬಂತು. ಹೋ, ಮರ್ತಿದ್ರೆ ತಾನೆ. ಅದನ್ನು ಓದಿದ ಕೂಡಲೇ ವನಿತಾ ತನ್ನ ಮೊಬೈಲ್ ನಂಬರ್ ಕಳುಹಿಸಿದ್ಲು. ಸ್ವಲ್ಪ ಹೊತ್ತಿನ ನಂತರ ಅವನು ಆನ್ಲೈನ್ಗೆ ಬಂದ. ಕೆಲವೇ ಕ್ಷಣಗಳಲ್ಲಿ ತಮ್ಮ ಜೀವನ 15 ವರ್ಷಗಳು ಮುಂದೆ ಬಂದಿದೆ ಎಂದು ಇಬ್ಬರು ಮರೆತು ಬಿಟ್ಟರು. ವನಿತಾಗೆ ಮಕ್ಕಳಿದ್ರು. ಆಕಾಶ್ಗೂ ಒಬ್ಬ ಮಗನಿದ್ದ. ವನಿತಾ ಬೆಂಗಳೂರಿನಲ್ಲಿದ್ದರೆ ಆಕಾಶ್ ದಾವಣಗೆರೆಯಲ್ಲಿದ್ದ. ಇಬ್ಬರು ಆಗಾಗ್ಗೆ ಚಾಟ್ ಮಾಡತೊಡಗಿದ್ರು. ಹಳೆಯ ವಿಷಯಗಳನ್ನೆಲ್ಲ ಕೆದಕುತ್ತಿದ್ದರು. ಅವರು ಎಷ್ಟು ಮಾತನಾಡಿದರೂ ಮುಗಿತ್ತಲೇ ಇರಲಿಲ್ಲ. ಅತ್ತೆ ಮಾವ ಮನೆಯಲ್ಲಿ ಇರ್ತಾ ಇದ್ದಿದ್ದರಿಂದ ಸೊಸೆಯಲ್ಲಿ ಬಂದ ಈ ಪರಿವರ್ತನೆ ಅವರಿಗೆ ಸ್ಪಷ್ಟವಾಗಿ ತಿಳಿಯಿತು. ವನಿತಾಳ ಸಪ್ಪೆ ಮುಖದಲ್ಲಿ ಈಗ ಸದಾ ಹೊಳಪು ಇರುತ್ತಿತ್ತು. ಅವಳು ನಗು ನಗುತ್ತಾ ಬೇಗನೆ ತನ್ನ ಅಡುಗೆ ಮತ್ತು ಇತರ ಕೆಲಸಗಳನ್ನು ಮುಗಿಸಿ ತನ್ನ ಬೆಡ್ರೂಮ್ನಲ್ಲಿದ್ದ ಕಂಪ್ಯೂಟರ್ ಮುಂದೆ ಕೂರುತ್ತಿದ್ದಳು. ಅವಳು ಹಲವು ಬಾರಿ ಆಕಾಶ್ನನ್ನು ಮನಸ್ಸಿನಿಂದ ದೂರ ಮಾಡಲು ಪ್ರಯತ್ನಿಸ್ತಾ ಇದ್ಲು. ಆದರೆ ಕಳೆದು ಹೋದ ಕ್ಷಣಗಳು ಸಾಕಾರಗೊಂಡಾಗ ಅವನನ್ನು ಮರೆಯುವುದು ಅಸಾಧ್ಯವಾಗಿತ್ತು. ಈಗ ಸತೀಶ್ ಲ್ಯಾಪ್ಟಾಪ್ನಲ್ಲಿ ಮಗ್ನರಾಗಿದ್ದರೆ ವನಿತಾ ತನ್ನ ಫೇಸ್ಬುಕ್ನಲ್ಲಿ ತಲ್ಲೀನನಾಗಿ ಇರ್ತಾ ಇದ್ಲು. ಒಂದೆರಡು ಬಾರಿ ಸತೀಶ್ ಕೇಳಿದ, ಏನ್ ಮಾಡ್ತಾ ಇದೀಯಾ? ಚಾಟ್ ಮಾಡ್ತಾ ಇದ್ದೀನಿ. ಹೌದಾ? ಯಾರ ಜೊತೆ? ಕಾಲೇಜ್ ಫ್ರೆಂಡ್ ಜೊತೆ. ಸತೀಶ್ಗೆ ಆಶ್ಚರ್ಯವಾಯಿತು. ಆದರೂ ಸುಮ್ಮನಿದ್ದ. ಆಕಾಶ್ ಮತ್ತು ವನಿತಾ ನಡುವೆ ಹಳೆಯ ನೆನಪುಗಳು ತಾಜಾ ಆಗಿತ್ತು. ಇಬ್ಬರು ತಮ್ಮ ಮನೆಯವರ ಬಗ್ಗೆ ಹೇಳಿಕೊಳ್ಳತೊಡಗಿದ್ರು. ಫೋನ್ನಲ್ಲಿ ಮೆಸೇಜ್ ಕಳಿಸುವುದು ಮಾಮೂಲಿಯಾಗಿತ್ತು. ಒಂದಿನ ಬೆಳಿಗ್ಗೆ ಸತೀಶ್ ತಿಂಡಿ ತಿನ್ನುವಾಗ ವನಿತಾಳ ಫೋನ್ಗೆ ಮೆಸೇಜ್ ಬಂದ ಸದ್ದು ಕೇಳಿ ಪ್ರಶ್ನಿಸಿದ. ಬೆಳಿಗ್ಗೆನೆ ಯಾರ ಮೆಸೇಜ್ ಬಂತು? ಫ್ರೆಂಡ್ದು, ವನಿತಾ ಹೇಳಿತು. ಯಾವ ಫ್ರೆಂಡ್? ನನ್ನ ಫ್ರೆಂಡ್ ಬಗ್ಗೆ ಆಸಕ್ತಿ ವಹಿಸೋಕೆ ನಿಮಗೆ ಟೈಮ್ ಯಾವಾಗ ಸಿಕ್ತು? ವನಿತಾ ಮೆಸೇಜ್ ಓದ್ತಾ ಇದ್ಲು. ಓದಿದ ನಂತರ ಅವಳ ಮುಖದಲ್ಲಿ ಮುಗುಳ್ನಗೆ ಅರಳಿತು. ಆಕಾಶ್ ಕಳುಹಿಸಿದ್ದ. ನಿನಗೆ ನೆನಪಿದ್ಯಾ? ನನ್ನ ಹೋಮ್ವರ್ಕ್ ಬುಕ್ನಲ್ಲಿ ನೀನೊಂದು ಚಿಕ್ಕ ಗಿಡದ ಚಿತ್ರ ಬರೆದಿದ್ದೆ. ಆ ಗಿಡದಲ್ಲಿ ಈಗ ಹೂ ಬಿಟ್ಟಿದೆ, ಬಂದು ನೋಡು. ವನಿತಾಳ ಮುಖದಲ್ಲಿನ ತುಂಟನಗೆಯನ್ನು ಎಲ್ಲರೂ ಗಮನಿಸಿದ್ರು. ಸತೀಶ್ನ ಮುಖದ ಬಣ್ಣ ಬದಲಾಯಿತು. ಅವನು ಮೌನವಾಗಿದ್ದ. ಅತ್ತೆ ಮಾವ ಕೂಡ ಏನೂ ಮಾತನಾಡಲಿಲ್ಲ. ವನಿತಾಳ ಮಗ ಹೇಳಿದ, ಅಮ್ಮ, ನೀವು ಈಗೀಗ ಫೋನ್ನಲ್ಲಿ ಬಹಳ ಬ್ಯುಸಿಯಾಗಿರ್ತೀರಿ. ನಿಮಗೂ ನಮ್ಮ ಹಾಗೆ ಬಹಳಷ್ಟು ಫ್ರೆಂಡ್ಸ್ ಇದ್ದಾರಾ? ಈಗ ಚೆನ್ನಾಗಿದೆ ಅಮ್ಮ. ಒಂದ್ಸಾರಿ ಕಂಪ್ಯೂಟರ್, ಒಂದ್ಸಾರಿ ಫೋನ್ನಲ್ಲಿ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತಲ್ವಾ? ಮಗಳು ಕೇಳಿದ್ಲು. ಇನ್ನೇನು ಮಾಡೋದು ಶ್ವೇತಾ, ಎಲ್ಲಾದರೂ ಒಂದು ಕಡೆ ಬ್ಯುಸಿಯಾಗಿ ಇರಲೇಬೇಕು. ಇಲ್ಲದಿದ್ದರೆ ನಿಮಗೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ತೇನೆ. ಸತೀಶ್ಗೆ ಅವಳ ಮಾತಿನಲ್ಲಿರುವ ವ್ಯಂಗ್ಯ ತಿಳಿಯಿತು. ಅತ್ತೆ ಮಾವ ತಮ್ಮ ರೂಮಿನಲ್ಲಿ ಮನೆಯಲ್ಲಿನ ಗಂಭೀರ ಪರಿಸ್ಥಿತಿಯ ಬಗ್ಗೆ ಮಾತನಾಡ್ತಾ ಇದ್ರು. ಮಾವ ಹೇಳಿದ್ರು, ನನ್ಗನ್ಸುತ್ತೆ ವನಿತಾ ಯಾರನ್ನಾದ್ರೂ ಗಂಡನ ಮಾತನ್ನು ಮಧ್ಯದಲ್ಲಿ ತಡೆದು ಅತ್ತೆ ಹೇಳಿದ್ರು, ನನಗೆ ವನಿತಾಳ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಸತೀಶನಿಗೆ ಹೇಳಿ ಹೇಳಿ ನಮಗೆ ಸುಸ್ತಾಯಿತು. ವನಿತಾಗೆ ನಿನ್ನ ಸಂಸಾರಕ್ಕೆ ಕೊಂಚ ಗಮನ ಕೊಡು ಅಂತ. ಅವನು ಕಿವಿಗೆ ಹಾಕೊಳ್ತಲೇ ಇಲ್ಲ. ಹೆಂಡತಿಯ ಬಗ್ಗೆ ಅವನ ಅಸಡ್ಡೆ ನೋಡೋಕ್ಕಾಗಲ್ಲ. ಈಗ ವನಿತಾ ಅವಳ ಫ್ರೆಂಡ್ ಜೊತೆ ಮಾತನಾಡ್ತಾಳೆ ಅಂದರೆ ಮಾತನಾಡಲಿ ಬಿಡಿ. ಇವತ್ತು ನಾನು ಸತೀಶನ ಮುಖ ನೋಡಿದೆ. ಬಹಳ ಬೇಗನೆ ಅವನಿಗೆ ತನ್ನ ತಪ್ಪು ತಿಳಿಯುತ್ತೆ.
ನೀನು ಹೇಳಿದ್ದು ಸರಿ, ಸತೀಶ್ ತನ್ನ ಕೆಲಸಕ್ಕೆ ಮಹತ್ವ ಕೊಡ್ತಾನೆ, ಅದು ಮುಖ್ಯನೇ. ಆದರೆ ಅದರ ಜೊತೆಯಲ್ಲಿ ಗಂಡನ ಹೊಣೆಗಾರಿಕೆಯನ್ನು ಮರಿಬಾರ್ದು. ನಂತರ ಸತೀಶನಿಗೆ ಕೆಲವು ದಿನಗಳಿಂದ ವನಿತಾ ತನ್ನ ಜೊತೆ ಸರಿಯಾಗಿ ಮಾತನಾಡದಿರೋದು ಅನುಭವಕ್ಕೆ ಬಂತು. ಅವಳು ಮಾತನಾಡದೆ ಗಂಡನ ಕೆಲಸಗಳನ್ನು ಮಾಡ್ತಾ ಇದ್ದು, ಅವನು ಏನಾದರೂ ಕೇಳಿದ್ರೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಟ್ಟು ತನ್ನ ಲೋಕದಲ್ಲಿ ಮುಳುಗಿರ್ತಾ ಇದ್ಲು. ಅವನು ಆಫೀಸಿಗೆ ಹೋದ ನಂತರ ಕಂಪ್ಯೂಟರ್ ಮುಂದೆಯೇ ಕೂರುತ್ತಿದ್ದಾಳೆಂದು ಅಪ್ಪ ಅಮ್ಮನಿಂದ ತಿಳಿಯಿತು. ಅವನಿರುವಾಗ ತನ್ನ ಫೋನ್ನಲ್ಲಿ ವ್ಯಸ್ತಳಾಗ್ತಾ ಇದ್ಲು. ವನಿತಾಳ ಫೋನ್ ಚೆಕ್ ಮಾಡಲು ಅವನಿಗೆ ಮನಸ್ಸಾಗುತ್ತಿತ್ತು, ಆದರೆ ಧೈರ್ಯವಿರಲಿಲ್ಲ. ಯಾರ ಫೋನನ್ನು ಯಾರೂ ಮುಟ್ಟುತ್ತಿರಲಿಲ್ಲ. ಅದು ಮನೆಯಲ್ಲಿನ ಒಂದು ನಿಯಮವಾಗಿತ್ತು. ಒಂದಿನ ರಾತ್ರಿ 9 ಗಂಟೆಯಾಗಿತ್ತು. ವನಿತಾ ಆಕಾಶ್ನೊಡನೆ ಚಾಟ್ ಮಾಡಲು ಯೋಚಿಸಿ ಬೇಗನೆ ತನ್ನ ಕೆಲಸಗಳನ್ನು ಮುಗಿಸತೊಡಗಿದ್ಲು. ವನಿತಾಳ ಗಮನವನ್ನು ಕಂಪ್ಯೂಟರ್ ಮತ್ತು ಫೋನ್ನಿಂದ ದೂರ ಮಾಡಲು ಸತೀಶ್ ತನ್ನ ಲ್ಯಾಪ್ಟಾಪ್ ಅನ್ನು ಬೇಗ ಆಫ್ ಮಾಡಿದ. ವನಿತಾ ಆಶ್ಚರ್ಯದಿಂದ ಏನಾಯ್ತು ಎಂದಳು. ಕೆಲಸ ಮಾಡೋಕೆ ಮೂಡಿಲ್ಲ. ಮತ್ತೆ ಏನ್ ಮಾಡ್ತೀರಿ? ಸತೀಶ್ ಅವಳನ್ನು ಬಾಹುಗಳಲ್ಲಿ ಬಿಗಿದಪ್ಪಿದ. ತುಂಟ ನಗಿಯೊಂದಿಗೆ ಬಹಳ ಕೆಲಸ ಇದೆ ಮಾಡೋಕೆ ಎಂದು ಅವಳ ಮೇಲೆ ಪ್ರೀತಿಯ ಮಳೆಗೆರೆದ. ವನಿತಾ ಚಕಿತಳಾಗಿ ಆ ಮಳೆಯಲ್ಲಿ ನೆಂದು ತೊಪ್ಪೆಯಾಗುತ್ತಿದ್ಲು. ಅವಳ ತನು ಮನ ಅರಳಿತು. ಮುಂದೆ ಹಲವಾರು ದಿನಗಳವರೆಗೆ ಸತೀಶ್ ಹೆಂಡತಿಗೆ ಸಾಕೆನಿಸುವಷ್ಟು ಪ್ರೀತಿ ನೀಡಿದ. ಅವಳನ್ನು ಹೊರಗೆ ಊಟಕ್ಕೆ ಕರೆದುಕೊಂಡು ಹೋದ. ಆಫೀಸ್ನಿಂದ ಹಲವು ಬಾರಿ ಫೋನ್ ಮಾಡಿ ವಿಚಾರಿಸುತ್ತಿದ್ದ, ರೇಗಿಸ್ತಾ ಇದ್ದ. ಅದನ್ನು ನೆನೆಸ್ಕೊಂಡು ಒಬ್ಬಳೇ ಇದ್ದಾಗಲೂ ವನಿತಾ ನಗ್ತಾ ಇದ್ಲು. ಗಂಡ ಹೆಂಡತಿಯರ ನಡುವೆ ರೇಗಿಸುವುದು ಚುಡಾಯಿಸುವುದು ವನಿತಾ ಬಹುತೇಕ ಮರ್ತೇ ಬಿಟ್ಟಿದ್ಲು. ಅವಳು ಸತೀಶನ ಹೊಸ ರೂಪ ನೋಡ್ತಾ ಇದ್ಲು. ಈಗ ಅವಳಿಗೆ ಒಮ್ಮೆಯೂ ಆಕಾಶನ ನೆನಪಾಗ್ಲಿಲ್ಲ. ಫೋನ್ನಲ್ಲಿ ಮೆಸೇಜ್ ಓದಲು ಆಸೆಯಾಗಲಿಲ್ಲ. ಸತೀಶನಿಗೆ ತನ್ನ ತಪ್ಪು ಅರಿವಾಗಿತ್ತು. ಅವನು ಸುಧಾರಿಸಿದ್ದ. ನಾನು ದೋಷಿ, ನಾನು ನಿನಗೆ ಅನ್ಯಾಯ ಮಾಡಿದೆ, ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದ ಅಪರಾಧಿ ಎಂದು ವನಿತಾಗೆ ಹೇಳಿದ. ವನಿತಾ ಏನೂ ಹೇಳದೆ ಅವನ ಎದೆಗೊರಗಿದ್ದಳು. ಅವಳ ಎಲ್ಲ ಆಕ್ಷೇಪಗಳು ದೂರವಾಗಿದ್ದವು. ಆಕಾಶ್ನೊಂದಿಗೆ ಸಂಪರ್ಕ ಇಟ್ಟುಕೊಂಡು ಅವಳಿಗೂ ಅಪರಾಧಿ ಮನೋಭಾವ ಕಾಡ್ತಾ ಇತ್ತು. 14 ಇಂಚಿನ ದೂರವನ್ನು ಸತೀಶ್ ತನ್ನ ಪ್ರೀತಿ ಹಾಗೂ ತಿಳುವಳಿಕೆಯಿಂದ ಕೊನೆಗಾಣಿಸಿದ್ದ. ಈಗ ವನಿತಾಗೆ ಎಲ್ಲಾದರೂ ಅಲೆದಾಡುವ ಅಗತ್ಯ ಇರಲಿಲ್ಲ. ಇದೀಗ ತಾನು ಆಕಾಶ್ನ ಜೊತೆ ಮಾತನಾಡುವುದು ತಪ್ಪು ಎಂಬ ಭಾವನೆ ಅವಳನ್ನು ಪ್ರತಿದಿನ ಕಾಡ್ತಾ ಇತ್ತು. ಒಂದು ವೇಳೆ ಈ ಫ್ರೆಂಡ್ಶಿಪ್ನ ಆಕಾಶ್ ತಪ್ಪಾಗಿ ತಿಳಿದುಕೊಂಡ್ರೆ ಮುಂದೆ ನನ್ನ ಜೀವನಕ್ಕೆ ತೊಂದರೆಯಾಗುವುದರ ಜೊತೆಗೆ ಅವನ ಜೀವನವು ಇಕ್ಕಟ್ಟಿಗೆ ಸಿಲುಕಿಕೊಳ್ಳಬಹುದು. ಆದರೆ ಏಕಾಏಕಿ ನಾನು ಹೇಗೆ ಅವನಿಂದ ದೂರ ಹೋಗುವುದು? ಎಲ್ಲ ಆಗಿದ್ದು ನನ್ನಿಂದಲೇ. ಸುಮ್ಮನಿದ್ದವನನ್ನು ಮತ್ತೆ ಹುಡುಕಿ ಮಾತನಾಡಿಸಿದೆ ತಪ್ಪಾಯಿತು. ಒಂದು ವೇಳೆ ನಾನೀಗ ಅವನ ಜೊತೆ ಮಾತು ಬಿಟ್ಟರೆ ನನ್ನ ಒಂಟಿತನದ ಸ್ವಾರ್ಥಕ್ಕೆ ಅವನನ್ನು ಬಳಸಿಕೊಂಡ ಹಾಗಾಗುತ್ತೆ. ಏನ್ ಮಾಡಲಿ ಎಂದು ಚಿಂತಿಸುತ್ತಾ ಕುಳಿತಿದ್ದಾಗ ಅತ್ತ ಕಡೆಯಿಂದ ಆಕಾಶ್ನ ಮೆಸೇಜ್ ಬರುತ್ತೆ. ವನಿತಾ, ಇನ್ನು ಮುಂದೆ ನನಗೆ ನಿನ್ನ ಜೊತೆ ಮಾತನಾಡಲು ಸಾಧ್ಯವಿಲ್ಲ. ನಮ್ಮಿಬ್ಬರ ಸ್ನೇಹದ ಮಾತುಕತೆಯನ್ನು ನನ್ನ ಹೆಂಡತಿ ತಪ್ಪಾಗಿ ತಿಳಿದುಕೊಂಡು ದೊಡ್ಡ ಜಗಳನೇ ನಡೆದು ಹೋಯಿತು. ನಮ್ಮಿಬ್ಬರ ಈ ಗೆಳೆತನದಿಂದಾಗಿ ನಮ್ಮ ಸಂಸಾರ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಇವತ್ತು ಈ ಪರಿಸ್ಥಿತಿ ನನಗೆ ಬಂದಿರಬಹುದು. ಮುಂದೊಂದು ದಿನ ನಿನ್ನ ಗಂಡ ಕೂಡ ನಮ್ಮ ಈ ಸ್ನೇಹವನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಿನ್ನ ಮೇಲೆ ಅನುಮಾನ ಪಟ್ಟು ನಿನ್ನ ಸಂಸಾರನೂ ಹಾಳಾಗಬಹುದು. ಅದಕ್ಕೆ ಕಾರಣವಾಗಲು ನನಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ಆಕಾಶ್ನ ಮೆಸೇಜ್ ಓದ್ತಾ ಇದ್ದಂತೆ ವನಿತಾಳಿಗೆ ದುಃಖ ಆಗುವುದಕ್ಕಿಂತ ಜಾಸ್ತಿ ಖುಷಿಯಾಯಿತು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬ ಗಾದೆಯಂತೆ ವನಿತಾ ತನ್ನ ಫೋನ್ನಿಂದ ಆಕಾಶ್ನ ನಂಬರ್ ಡಿಲೀಟ್ ಮಾಡಿ ಫೇಸ್ಬುಕ್ನಿಂದ ಅನ್ಫ್ರೆಂಡ್ ಮಾಡಿಬಿಟ್ಲು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.